ಸೈಲೆಂಟ್ ಆಗಿರೋದು ಎಲ್ಲೊಂದು ಕಡೆ ಸಿಎಂ ಅವರು ಗಟ್ಟಿ ಅಟಕ್ ಮಾಡ್ತಾ ಇದ್ದಾರೆ ಸರ್. ಇದು ರಾಜಕೀಯವಾಗಿ ಅದೇ ಪ್ರಶ್ನೆ ಸರ್. ಅದೇ ಪ್ರಶ್ನೆ ಗಟ್ಟಿದೆ. ಮೇ 15 ನಂತರ ರಾಜ್ಯ ರಾಜಕಾರಣದಲ್ಲಿ ಏನಾದ್ರು ಬದಲಾವಣೆ ಇದೆ ಅಲ್ಲ, ಭಾಳಷ್ಟು ಶಾಸಕರುಗಳಿಗೆ ಸಚಿವ ಸಂಪುಟದಲ್ಲಿ ಬರಬೇಕಂತಕ್ಕಂಥದ್ದು ಕೂಗಿದೆ. ಅದು ಯಾರು ಬರಬೇಕು ಯಾರು ಬರಬಾರ್ದು ಅಂತಕ್ಕಂಥದ್ದನ್ನು ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ನಿರ್ಣಯ ಮಾಡ್ತಾರೆ. ವಿಸ್ತರಣೆ ಆಗುತ್ತೆ ಸರ್. ಯಾವಾಗುತ್ತೆ ಗೊತ್ತಿಲ್ಲ, ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವಾಗುತ್ತೆ ಅಂತಕ್ಕಂಥದ್ದಕ್ಕೆ ನನಗೆ ಉತ್ತರ ಕೊಡೋಕ್ಕೆ ಬರಲ್ಲ ಸರ್. ಈಗ ಸಿಎಂ ಸೈಲೆಂಟ್ ಆಗಿರೋದು ನೋಡಿ, ಸಚಿವ ಸಂಪುಟ ಎಲ್ಲ ಒಂದು ಸಿಎಂ ಬದಲಾವಣೆ ಚರ್ಚೆಗಳು ಮತ್ತೆ ಮುನ್ನೆಲೆ ಬಂದಿದ್ದಾವೆ. ಏನು ಸಿ ಎಂ ಏನು ಸೈಲೆಂಟ್ ಆಗಿದ್ದಾರೆ? ಯಾವುದು ಮಾತಾಡ್ತಾ ಇಲ್ಲ ಸರ್. ಏನು ಮಾತಾಡಬೇಕು? ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅದೇ ಹೈಕಮಾಂಡ್ ಕೊಡ್ತಾ ಇಲ್ಲ. ಆದರೆ ಹೈಕಮಾಂಡ್ ಯಾವಾಗ ಕ್ಲಿಯರೆನ್ಸ್ ಕೊಡ್ತೈತೆ ಅವಾಗ ಮಾಡ್ತಾರೆ. ದಾವಣಗೆರೆ ಎಲೆಕ್ಷನ್ ವಿಚಾರದಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಎಷ್ಟು ಮಟ್ಟಿಗೆ ಸೂಕ್ತ? ಕಾಂಗ್ರೆಸ್ಗೆ ಮುಸ್ಲಿಮರ ಬೆನ್ನೆಲುಬು ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಲ್ಲ. ನಮಗೆ ಮುಸ್ಲಿಮರು ಬೆನ್ನೆಲುಬಿದ್ದಾರೆ, ನಿಜ. ಮುಸ್ಲಿಮರು ಬೆನ್ನೆಲುಬಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಸಮಾಜದ ಮುಖಂಡರುಗಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲ ಸಮಾಜದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವೇ ಜಾಸ್ತಿ ಎಲ್ಲ ಸಮಾಜದವ್ರ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಭಾರತ ದೇಶದ ಇತಿಹಾಸವಂತ ನೋಡ್ಕೊಂಡು ಬರ್ರಿ. ಸೊ ಇಟ್ ಇಸ್ ನಾಟ್ ಒನ್ಲಿ ಲಿಮಿಟೆಡ್ ಟು ಮುಸ್ಲಿಂ ಐಡಿಯಾಲಜಿಕಲಿ ಕಾಂಗ್ರೆಸ್ ಜೊತೆ ಇರೋದ್ರ ಜೊತೆಗೆ ಎಲ್ಲ ವರ್ಗಗಳು, ಎಲ್ಲ ಸಮಾಜದ, ಬೇರೆ ಬೇರೆ ಸಮಾಜದ ಎಲ್ಲ ಸಮಾಜದವರು ಕೂಡ ಕಾಂಗ್ರೆಸ್ ಜೊತೆ ಅದೇ ಗಟ್ಟಿಯಾಗಿ ನಿಲುವಲ್ಲಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ನಿಲುವು, ಅದು ಒಂದು ಐಡಿಯಾಲಜಿ. ಕಾಂಗ್ರೆಸ್ ಇಟ್ಸ್ ಮೋರ್ ಅಬೌಟ್ ಪಾರ್ಟಿ ಇದ್ರೂ ಕೂಡ ಇಟ್ ರೆಪ್ರೆಸೆಂಟ್ ದ ಐಡಿಯಾಲಜಿ ಆಫ್ ದಿಸ್ ಕಂಟ್ರಿ. ಸಿದ್ದರಾಮಯ್ಯನವ್ರನ್ನ ಕಟ್ಟ ಬೆಂಬಲಿಗರು ಅಂದರೆ ಏನು ಸಚಿವರಿದ್ದಾರೆ ಅವ್ರನ್ನ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿ ಒಬ್ಬರು ಅಧಿಕಾರದಿಂದ ಸಭೆ ಮಾಡ್ತಾ ಇದ್ದಾರೆ. ಶಾಮನೂರು ಶಿವಶಂಕರ್ ಮುಗಿದ್ಬಿಡಲಿ, ಸಭೆ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂತಿಮ ನಿರ್ಣಯ ನಡೆತಕ್ಕಂಥದ್ದು ಹೈಕಮಾಂಡಲ್ಲಿ ನಡೀತದೆ ಸರ್.